ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ದಯವಿಟ್ಟು ಹಂಚ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಯಾರಿಗೆಲ್ಲ ಸರಿಯಾಗಿ ಬರ್ತಾ ಇಲ್ಲ, ಹಾಗೆ ಈಗಾಗಲೇ ಯಾರಿಗೆ 21, 22ನೇ ಕಂತಿನ ಹಣ ಬಂದು ಅಲ್ಲಿಗೆ ನಿಂತು ಹೋಗಿದೆ ಅಥವಾ ಇನ್ನು ಮುಂದೆ ಹಣನೇ ಬಂದಿಲ್ಲ ಅನ್ನೋರು ದಯವಿಟ್ಟು ಈ ವಿಡಿಯೋನ ನೋಡಿ. ಅದರ ಜೊತೆಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 23, 24ನೇ ಕಂತಿನ ಹಣ ಕೂಡ ನಮ್ಗೆ ಜಮಾ ಆಗ್ತಾ ಇದೆ, ಸರಿಯಾಗಿ ಬಂದಿದೆ ಅನ್ನೋರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ. ಟೋಟಲಿ ಆಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇರುವ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗುತ್ತೆ. ಅರ್ಧಂಬರ್ಧ ವಿಡಿಯೋಗಳನ್ನು ನೋಡಿದ್ರೆ ಖಂಡಿತ ನಿಮಗೆ ಪೂರ್ತಿಯಾಗಿ ಮಾಹಿತಿ ಗೊತ್ತಾಗಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ. ಈಗ ನೋಡ್ಬೋದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು 2,000 ರೀತಿ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಈ ನಡುವೆ ನೋಡೋದಾದರೆ ಸರಿಯಾಗಿ ಪ್ರತಿ ತಿಂಗಳು ಹಣವನ್ನು ಸರ್ಕಾರ ಜಮಾವನ್ನು ಮಾಡ್ತಾ ಇಲ್ಲ. ಅದರ ಜೊತೆಗೆ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತಾನೂ ಕೂಡ ಹೇಳ್ಬೋದು. ಒಂದು ತಿಂಗಳು ಬಂದರೆ ಇನ್ನೊಂದು 2 ತಿಂಗಳು ಹಣ ಬರೋದೇ ಇಲ್ಲ. ಈ ಹಣವನ್ನು ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ. ಇದಕ್ಕೂ ನಿಮ್ಮ ಅಕೌಂಟಿಗೂ ಯಾವುದೇ ರೀತಿಯಾಗಿ ಸಂಬಂಧ ಇರೋದಿಲ್ಲ. ಮೋಸ್ಟ್ಲಿ ನೀವು ಅಂದ್ಕೊತಾ ಇರ್ತೀರಾ, ನನ್ನ ಖಾತೆಯಲ್ಲೇ ಏನಾದರೂ ಹೆಚ್ಚು ಆಗಿದೆಯಾ ಅಥವಾ ನನಗೆ ಮಾತ್ರ ಹಣವನ್ನು ಹಾಕ್ತಾ ಇಲ್ವಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ. ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡೋದಾದರೆ, ಯಾರೂ ಕೂಡ ನಿಮ್ಮ ಅಕೌಂಟಲ್ಲಿ ಏನಾದರೂ ಆಗಿಬಿಟ್ಟಿದೆ ಅಥವಾ ನಮ್ಮ ಅರ್ಜಿ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ಇದು ಯಾವುದೇ ರೀತಿ ಆಗಿರೋದಿಲ್ಲ. ಇದೆಲ್ಲ ಗೌರ್ಮೆಂಟಿಂದನೇ ಹಾಕುವಂಥದ್ದು. ಅಂದರೆ ಅವರೇ 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಈ ರೀತಿ ಹಣವನ್ನು ಬಿಡುಗಡೆ ಮಾಡ್ತಾ ಇರೋವಂಥದ್ದು. ನಿಮಗೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರುವ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ರೀತಿಯಾಗಿ ಜಮಾ ಆಗ್ತಾ ಇದೆ. ಅದರಲ್ಲೂ ಕೂಡ ಇನ್ನು ಕೆಲವರಿಗೆ ಏನಾಗಿದೆ ಅಂದರೆ, ಈ ತಿಂಗಳಲ್ಲಿ 22ನೇ ಕಂತಿನ ಹಣವನ್ನು ಜಮಾ ಮಾಡಿದರೆ ಸಾಕಷ್ಟು ಜನ ಮಹಿಳೆಯರಿಗೆ 22ನೇ ಕಂತಿನ ಹಣ ಜಮಾ ಆಗಿದೆ. ಆದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗಿ ಜಮಾ ಆಗಿಲ್ಲ. ಕೆಲವರು ನನಗಿನ್ನೂ 21ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ದೀರಾ. ಯಾರಿಗೆಲ್ಲ ಈ ರೀತಿ ತೊಂದರೆಗಳಾಗಿದೆ ದಯವಿಟ್ಟು ಈ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಜೊತೆಗೆ ಶೇರ್ ಮಾಡಿ. ಇದಕ್ಕೆ ಏನು ಮಾಡ್ತಾ ಇದ್ದೀರಾ, ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೋ ಅಥವಾ ನೀವು ನೋಡ್ಬೋದು ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮ ಪಂಚಾಯತಿಗೋ, ಬ್ಯಾಂಗ್ಳೂರು ಮನೆಗೋ, ಹಾಗೆಯೇ ಸಾಕಷ್ಟು ಜನ ಬ್ಯಾಂಕ್ಗಳಿಗೂ ಹೋಗಿ ಕೂಡ ಚೆಕ್ ಮಾಡಿಸ್ತಾ ಇದ್ದೀರಾ, ಹಣ ಜಮಾ ಆಗಿದೆಯಾ ಚೆಕ್ ಮಾಡಿ, 2,000 ರೂಪಾಯಿ ಬಂದಿದೆಯಾ ಚೆಕ್ ಮಾಡಿ ಅಂತ. ಇಲ್ಲಿ ಒಂದು ಕ್ಲಾರಿಟಿಯನ್ನು ತಗೋಬೇಕು ಸ್ನೇಹಿತರೆ. ಏನು ಅಂತ ಅಂದರೆ, ನಿಮಗೆ ಪ್ರತಿ ತಿಂಗಳು ಹಣ ಬರ್ತಾ ಇದೆ, ಈ ತಿಂಗಳು ನಿಮ್ಗೆ ಹಣ ಬರ್ತಾ ಇಲ್ಲ ಅಂದರೆ ನಿಮ್ಮ ಖಾತೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ ಅಥವಾ ನಿಮ್ಮ ಅಕೌಂಟ್ ಸರಿ ಇಲ್ವಾ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಆಗಿ ಬ್ಯಾಂಕಿಗೆ ಹೋಗಿ ವಿಚಾರಿಸ್ತಾ ಇದ್ದೀರಾ. ಆ ರೀತಿ ಏನು ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಬ್ಯಾಂಕಿನ ತೊಂದರೆ ಆಗಲಿ ಅಥವಾ ಸರ್ಕಾರದಿಂದನೇ ಹಣವನ್ನು ಹಾಕಿದರೆ ನಮಗೆ ಬಂದಿಲ್ಲ ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ಬಹಳ ಮುಖ್ಯವಾದ ಕಾರಣ, ನೀವು ಯಾವಾಗ ಈ ಕೆಲಸವನ್ನು ಮಾಡಬೇಕು ಅಂದರೆ, ನಿಮ್ಮ ಹತ್ತಿರದಲ್ಲಿರುವಂತಹ ನೀವು ಮಾಡಿಸಿರುವಂಥ ಅಕೌಂಟನ್ನು ಚೆಕ್ ಮಾಡಿಸ್ಬೇಕು ಅಂದರೆ, ನೀವೇನಿರ್ತೀರಾ ನಿಮ್ಮ ಇದರಲ್ಲಿ ಹೆಸರಲ್ಲಿ GST ಫೈಲ್ ಮಾಡ್ತಾ ಇದ್ದು ಅಥವಾ ನಿಮ್ಮ ಹಸ್ಬೆಂಡು GST ಫೈಲ್ ಮಾಡ್ತಾ ಇದ್ದರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನಿಮ್ಗೆ ಹಣ ಬರ್ತಾ ಇಲ್ಲ ಆ ಕಾರಣಕ್ಕೆ ಅಂತ ಹೇಳಿಬಿಟ್ಟು. ಅಥವಾ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಥವಾ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂದರೂ ಕೂಡ ಹಣ ಬರ್ತಾ ಇಲ್ಲ ಅಂದರೆ ಸರ್ಕಾರದ ತಪ್ಪಾಗಿರುತ್ತೆ. ಅಂದರೆ ಸರ್ಕಾರನೇ ಡಿಲೇ ಮಾಡಿ ನಿಮಗೆ ಹಣವನ್ನು ಹಾಕ್ತಾ ಇರುವಂಥದ್ದು. ಇದು ಒಬ್ಬ ಇಬ್ಬ ಮಹಿಳೆಯರಿಗೆ ಆಗಿಲ್ಲ, ಸಾಕಷ್ಟು ಜನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪಡ್ಕೊತಾ ಇರುವಂತಹ ಫಲಾನುಭವಿಗಳಿಗೆ ಇಲ್ಲಿ 50% ಇದೇ ರೀತಿ ಆಗ್ತಾ ಇದೆ. ಹಣ ಕರೆಕ್ಟಾಗಿ ಮಂತ್ಲಿ ಕ್ರೆಡಿಟ್ ಆಗ್ತಾ ಇಲ್ಲ. ಅವರು ಕೂಡ ಹಣವನ್ನು ಕರೆಕ್ಟಾಗಿ ಜಮಾ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಒಬ್ರಿಗೆ ಹಣ ಈ ತಿಂಗಳು ಜಮಾ ಆಗಿದೆ ಅಂದರೆ ಕೆಲವೊಂದಿಷ್ಟು ಜನಕ್ಕೆ ಜಮಾನೇ ಆಗಿರಲ್ಲ. ಅದು ಯಾಕೆ ಹೀಗೆ ಮಾಡ್ತಾ ಇದೆಯೋ ಸರ್ಕಾರ ಖಂಡಿತ ಗೊತ್ತಿಲ್ಲ. ಜಮಾ ಮಾಡಿದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಕೂಡ 1 or 2 ಡೇಸಲ್ಲೋ ಅಥವಾ 3 ಡೇಸಲ್ಲಿ ಹಣ ಜಮಾ ಆಗಬೇಕು. ಕೆಲವರಿಗೆ 23ನೇ ಕಂತಿನ ಹಣ ಜಮಾ ಆಗುತ್ತೆ, ಕೆಲವರಿಗೆ ಬಂದಿರಲ್ಲ, ಕೆಲವರಿಗೆ ಇನ್ನೂ 21ನೇ ಕಂತಿನ ಹಣವೇ ಕೂಡ ಜಮಾ ಆಗಿಲ್ಲ. ಈ ರೀತಿ ಇದ್ದಾಗ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಸರ್ಕಾರನೇ ಅದನ್ನು ರಿಜೆಕ್ಟ್ ಮಾಡುತ್ತೆ. ಅದು ನೀವು ಯಾವುದೇ ರೀತಿ ಡೌಟ್ ಬೇಡ. ಅಥವಾ ನಿಮ್ಗೆ ಹಣನೇ ಬಂದಿಲ್ಲ ಅಂದರೆ
ನಿಮ್ಮ ಹತ್ತಿರದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸ್ಬೋದು. ಆದರೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡದೆ ಹೋಗಿ ವಿಚಾರಿಸಿದರೆ ಖಂಡಿತ ಅದು ನಿಮ್ಮ ತಪ್ಪಾಗುತ್ತೆ, ಹಾಗೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಇಲ್ಲಿ ಜೊತೆಗೆ ನೀವು ಬ್ಯಾಂಕಿಗೆ ಹೋಗಿ ವಿಚಾರಿಸಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಹಣ ಬಂದಿದ್ರೆ ಬಂದಿದೆ ಅಂತ ಹೇಳ್ತಾರೆ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ನೀವೇನು ಮಾಡ್ತೀರಾ, ಹಣ ಯಾಕೆ ಬಂದಿಲ್ಲ ಚೆಕ್ ಮಾಡಿ ಅಂತ ಹೇಳ್ತೀರಾ. ಆದರೆ ಇದು ಬ್ಯಾಂಕರಿಗೆ ಯಾವುದೇ ರೀತಿ ಕ್ಲಾರಿಟಿ ಇರಲ್ಲ. ಬ್ಯಾಂಕಿಗೂ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಬರೋದಕ್ಕೂ ಯಾವಾಗ ಹಣ ಹಾಕ್ತಾರೆ ಅನ್ನೋದು ಅವರಿಗೂ ಕೂಡ ಗೊತ್ತಿರಲ್ಲ. ಹಣ ಬಂದಿರುತ್ತೆ, ಬಂದಿದ್ರೆ ಬಂದಿದೆ ಅಂತಾರೆ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಾರೆ. ಸುಮ್ಮನೆ ಹೋಗ್ಬಿಟ್ಟು ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡ್ಕೊತಾ ಇದ್ದೀರಾ. ನಿಮಗೆ ಬಂದಿದೆ ಅನ್ನೋದನ್ನ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು, ಹಣ ಬಂದಿದೆಯಾ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಮ್ಮೆ ನಿಮ್ಗೆ ಈ ಥರ ಸಮಸ್ಯೆ ಆದರೆ, ಅಥವಾ ನಂಗೆ 3-4 ತಿಂಗಳಿಂದ ಹಣ ಬಂದಿಲ್ಲ, ನಾನು ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಒಮ್ಮೆ ಚೆಕ್ ಮಾಡಿಸಿ ಹಣ ಬಂದಿದೆಯಾ ಇಲ್ಲ ಅನ್ನೋದು ಅವರು ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾರೆ ಸ್ನೇಹಿತರೆ. ಸೊ ಯಾಕೆ ಬರ್ತಾ ಇಲ್ಲ ಅಥವಾ ಅರ್ಜಿ ರಿಜೆಕ್ಟ್ ಆಗಿದೆಯಾ ಅನ್ನೋದು ಕೂಡ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಬೇಡಿ, ಹಾಗೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ಅದಂತೂ ನಾನು ಹೇಳ್ಬೋದು. ಹಾಗೇ ನಿಮಗೆ ಸುಸ್ತು ಕೂಡ ಆಗುತ್ತೆ, ಅದಂತೂ ನಾನು ಕ್ಲಾರಿಟಿಯನ್ನು ಕೊಡ್ಬೋದು. ಇಲ್ಲಿ ಸರ್ಕಾರನೂ ಕೂಡ ಪ್ರತಿ ತಿಂಗಳು ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಸ್ನೇಹಿತರೆ. ಈ ತಿಂಗಳು ಮಾಡಿದ್ರೆ ನೆಕ್ಸ್ಟ್ ಮಂತ್ ಮಾಡ್ತಾರೋ ಇಲ್ಲ ಅನ್ನೋದೇ ಗೊತ್ತಿರಲ್ಲ, ಹಾಗೆ ನೆಕ್ಸ್ಟ್ ಮಂತ್ ಮಾಡಿದ್ರೆ ಅದಕ್ಕೂ ನೆಕ್ಸ್ಟ್ ಮಂತ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ಪ್ರತಿ ತಿಂಗಳು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಂತೂ ಕರೆಕ್ಟಾಗಿ ಹಣವನ್ನು ಜಮಾ ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಸನಾಂಬ ದೇವಿಯ ದರ್ಶನಕ್ಕೆ ಬಂದಾಗ ಆಗ ಕೇಳಿರುವಂಥ ಪ್ರೆಸ್ ಮೀಟಲ್ಲಿ ಕೇಳಿರುವಂಥ ಕ್ವಶನ್ನಿಗೆ ಸೊ ಹಣವನ್ನು ಹಾಕ್ತೀವಿ ಅಂದರು, ಅದೇ ರೀತಿ ಹಣವನ್ನು ಜಮಾ ಮಾಡಿದ್ದಾರೆ. ಅದರಲ್ಲೂ ಕೂಡ ಎಷ್ಟೋ ಜನರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಈ ಕಾರಣದಿಂದ ಸಾಕಷ್ಟು ಜನ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಪಾಪ ತಾಲೂಕು ಆಫೀಸಿಗೋ ಬ್ಯಾಂಕಿಗೋ ಹೋಗಿ ವಿಚಾರಿಸ್ತಾ ಇದ್ದಾರೆ. ಈ ರೀತಿ ಕೆಲಸವನ್ನು ಸರ್ಕಾರ ಕೂಡ ಮಾಡಬಾರ್ದು. ಹಾಕಿದರೆ ಎಲ್ಲರಿಗೂ ಒಂದೇ ಸರಿ ಹಣ ಜಮಾ ಮಾಡಿಬಿಡ್ಬೇಕು, ಹಾಕಲಿಲ್ಲ ಅಂದರೆ ಯಾರಿಗೂ ಹಾಕಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ಪಾಪ ಒಬ್ರಿಗೆ ಬಂದಿರುತ್ತೆ, ಒಬ್ರಿಗೆ ಬಂದಿರಲ್ಲ. ಅಕ್ಕಪಕ್ಕ ಮನೆಯಲ್ಲೋ ಅಥವಾ ರಿಲೇಟಿವ್ಸೋ ಅಥವಾ ಫ್ರೆಂಡ್ಸ್ ಗ್ರೂಪಲ್ಲೋ ಯಾರೋ ಒಬ್ರಿಗೆ ಹಣ ಜಮಾ ಆಗಿರುತ್ತೆ, ಇನ್ನೊಬ್ರಿಗೆ ಜಮಾ ಆಗಿಲ್ಲ ಅಂದಾಗ ಯಾಕೆ ನಮಗೆ ಬಂದಿಲ್ಲ, ನಮ್ಮ ಅರ್ಜಿ ಏನಾದ್ರು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾರೆ, ನಾವೇನು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಪಾಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಅವ್ರ ಕೆಲಸವನ್ನು ಬಿಟ್ಟು ಹೋಗ್ತಾ ಇರ್ತಾರೆ. ಸರ್ಕಾರ ಕೂಡ ಇದನ್ನು ಯಾಕೆ ಹಿಂಗೆ ಮಾಡುತ್ತೋ ಗೊತ್ತಿಲ್ಲ. ಅವ್ರು ನೆಕ್ಸ್ಟ್ ಮಂತಲ್ಲಿ ಕ್ರೆಡಿಟ್ ಮಾಡ್ಬೋದು, ಆದರೆ ಹಾಕಿದರೆ ಎಲ್ಲರಿಗೂ ಕೂಡ ಒಂದೇ ಸರಿ ಹಾಕಬೇಕು, ಇಲ್ಲಾಂದರೆ ಆ ತಿಂಗಳು ಯಾರಿಗೂ ಹಾಕೋಕ್ಕೆ ಹೋಗ್ಬಾರ್ದು. ಅದರಲ್ಲೂ ಜೊತೆಗೆ ಪ್ರತಿ ತಿಂಗಳು 2,2 ಸಾವಿರ ರೂಪಾಯಿ ಕೊಟ್ಬಿಡ್ಬೇಕು. ಸರ್ಕಾರಕ್ಕೂ ಸಾಕಷ್ಟು ಕಮಿಟ್ಮೆಂಟ್ಗಳಿರುತ್ತೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ಏನಂತ ಅಂದರೆ ಒಂದು ಕಮಿಟ್ಮೆಂಟ್ ಅಂತ ಇದ್ದಾಗ ಸಾಕಷ್ಟು ಯೋಜನೆಗಳನ್ನು ಕೊಡಬೇಕಾದ್ರೂ ಕೂಡ ನಾವು ಯೋಚನೆಯನ್ನು ಮಾಡಬೇಕಾಗತ್ತೆ. ಇದರಿಂದ ಜನರು ಏನು ಮಾಡ್ಕೊತಾರೆ, ಸೊ ನಂಗೆ ಈ ತಿಂಗಳು 2,000 ರೂಪಾಯಿ ಬರುತ್ತಲ್ಲ, ಏನೋ ಒಂದು ಕಮಿಟ್ಮೆಂಟಿಗೆ ಅಂತ ಎತ್ತಿಡ್ಕೊತಾರೆ. ಸೊ ಈ ವಿಡಿಯೋನ ಸಾಧ್ಯವಷ್ಟು ಸರ್ಕಾರಕ್ಕೆ ತಲುಪುವಾಗೆ ಶೇರ್ ಮಾಡಿ, ಇನ್ನು ಮುಂದಿನ ದಿನಗಳಲ್ಲಾದರೂ ಪ್ರತಿ ತಿಂಗಳು 2,2 ಸಾವಿರ ರೂಪಾಯಿ ಬರೋಂಗಾಗಲಿ ಅಂತ ನಾನು ಕೇಳ್ಕೊಂತೀನಿ. ಸೊ ನೆಕ್ಸ್ಟ್ ಮಂತ್ ಮೊದಲನೇ ವಾರ ಅಂದರೆ ಇವತ್ತು 31ನೇ ತಾರೀಕು, ಈ ತಿಂಗಳ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದೊಂದು ಬಹಳವಾದ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇನ್ನೇನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಭಾನುವಾರ ತುಳಸಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ತುಳಸಿ ಹಬ್ಬದ ಬ್ಯುಸಿಯಲ್ಲಿ ಇರ್ತೀರಾ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಯಾರು ಹೋಗಿ ಬ್ಯಾಂಕಿಗೆ ಚೆಕ್ ಮಾಡ್ಸೋಕೋಬೇಡಿ, ಮೊಬೈಲಲ್ಲೇ ಬರುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಥವಾ ನಿಮ್ಮ ಮಕ್ಕಳು ಯಾರು ಇದ್ದರೆ ಅಥವಾ ಅಕ್ಕಪಕ್ಕದವ್ರ ಮನೆಯವ್ರಿಗೆ ಕೇಳಿ, ಅವರು ಕೂಡ ಹೇಳ್ತಾರೆ. ಸೊ ಯಾರು ಸುಮ್ಮನೆ ಬ್ಯಾಂಕಿಗೋ ತಾಲೂಕು ಆಫೀಸಿಗೋ ಹೋಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಸ್ನೇಹಿತರೆ. ಒಂದು 5-6 ತಿಂಗಳಿಂದ ಬಂದಿಲ್ಲ ಅಂದರೆ ಹೋಗಿ, ಸುಮ್ಮನೆ ಪಾಪ ಪ್ರತಿ ತಿಂಗಳು ಹೋಗ್ತಾ ಇದ್ದೀರಾ ಬಿಸಿಲಲ್ಲಿ, ಆ ಥರ ಕೆಲಸವನ್ನು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಜೊತೆಗೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.